ನಮಸ್ತೆ ಕರ್ನಾಟಕ. ದಿನಾಂಕ 20/4/2024. ಎಲ್ಲರಿಗೂ ಅಲಯನ್ಸ್ ಅಂಡ್ ಎರಡನೇ ದಿನದ ಸ್ವಾಗತ ಸುಸ್ವಾಗತ. ಎರಡನೇ ದಿನ ಇದು. ನೀವು ಆಲ್ರೆಡಿ ಪ್ರೋಮೋ ಶೂಟಲ್ಲಿ ನೋಡಿರ್ತೀರ ಅನಿಸುತ್ತೆ, ಯಾವ್ಯಾವ ಇವೆಂಟು ಯಾವತ್ತಾವತ್ತಂತ. ಅದರಲ್ಲಿ ಇವತ್ತು ಡೇ 2 ಇವೆಂಟ್ಸ್ ಬಂದು, ಫಸ್ಟ್ ಇವೆಂಟ್ ಬಂದು ಬೆಸ್ಟ್ ಮ್ಯಾನೇಜರ್, ಫಿನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಆ್ಯಂಡ್ ಲಾಸ್ಟ್ ಒನ್ ಬಂದು HR. ಬನ್ನಿ ಬೆಸ್ಟ್ ಮ್ಯಾನೇಜರ್ ಇವೆಂಟ್ಗೆ ನಮ್ಮ ಕ್ಯಾಪ್ಟನ್ ಯಾವ ರೀತಿ ಹೇಗೆ ಪ್ರಿಪೇರ್ ಆಗಿದ್ದಾರೆ, ಯಾವ ರೀತಿ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಆಡಿಟೋರಿಯಮ್ಗೆ ಹೋಗಿ ನೋಡೋಣ. ನಮ್ಮ ಕ್ಯಾಪ್ಟನ್ ಏನು ಸಖತ್ತಾಗಿ ಕಾನ್ಫಿಡೆನ್ಸಲ್ಲಿ ಏನು ಸಖತ್ತಾಗಿ ಮಾತಾಡ್ತಿದ್ದಾರೆ. ನಮಗಂತೂ ನೋಡಿ ಫಿದಾ ಆಯಿತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಅವ್ರ ಪರ್ಫಾರ್ಮೆನ್ಸು ನೋಡಿ. ಅಂತೂ ಇಂತೂ ಇವತ್ತಿನ ಫಸ್ಟ್ ಇವೆಂಟ್ ಅಂದು ಸಖತ್ತಾಗಿ ಕಂಪ್ಲೀಟ್ ಆಯಿತು. ಅದು ನೆಕ್ಸ್ಟ್ ನೋಡಬೇಕು ಅಂದರೆ ಫಿನಾನ್ಸ್ ರೌಂಡಲ್ಲಿ ರಶ್ಮಿ ಮತ್ತು ಭಾನು ಅಕ್ಕವ್ರು ಹೇಗೆ ಮಾಡ್ತಾರೆ ಅಂತ ನಾವೀಗ ನೋಡೋಣ. ಭಾನು ಅಕ್ಕವ್ರಂತೂ ನೋಡಿ, ಈಗ ರಶ್ಮಿ ಅಕ್ಕವ್ರಿಗೆ ಲೈನ್ ಹಾಕೋದ್ರಲ್ಲಿ ಫುಲ್ಲು ಬ್ಯುಸಿ ಅವ್ರೆ. ಅವರಂತೂ ಫುಲ್ಲು ಕ್ಯಾಲ್ಕುಲೇಟರಲ್ಲಿ ಬರಿತಾ ಕೂತವ್ರೆ. ಏನು ಮಾಡೋದು, ನೋಡೋರಿಗಂತೂ ನಮಗೆ ಪಾಪ ಅವ್ರು ಇಷ್ಟು ಕಷ್ಟಪಡ್ತಾರಲ್ಲ ಅಂತ ಅನಿಸ್ತೈತೆ. ಪಾಪ ಅವ್ರ ಪರಿಸ್ಥಿತಿ ಹೆಂಗಿರಬೇಕು. ರಶ್ಮಿ ಅಕ್ಕ ಅಂತೂ ಈ ಟ್ಯಾಲೆಂಟಲ್ಲಿ ಫಿನಾನ್ಸ್ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಮುಗಿಸೋ ಅಷ್ಟಿಗೆ ಒಂದು ರೌಂಡ್ ಸಣ್ಣ ಆದರೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ ಟ್ಯಾಲೆಂಟೆಂಟ್ ಮುಗ್ದಾದ್ಮೇಲೆ ಹೇಗೆ ಕಾಣಿಸ್ತಾರೆ ಅಂತ. ಈಗ ಅವ್ರ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಭಾನು ಅಕ್ಕವ್ರು ಹೆಲ್ಪ್ ತಗೋತಾರೆ. ಬಟ್ ಅವರು ಕಾಮಿಡಿಯಲ್ಲಿ ನಗೋತಾರನು ನಗ್ತವ್ರೆ, ಏನು ಮಾಡ್ತಾವ್ರೆ ಅಂತಲೇ ಗೊತ್ತಾಯ್ತಿಲ್ಲ. ಸೆಕೆಂಡ್ ಇವೆಂಟ್ ಕೂಡ ಮುಗೀತು. ಅವರು ಕೂಡ ಚೆನ್ನಾಗಿ ಬಂದು ಕೇಳಿದಾಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ದೀವಿ ಅಂತ. ನೆಕ್ಸ್ಟು ಥರ್ಡ್ ಇವೆಂಟು ನಮ್ಮ ಮ್ಯಾಥಿನಲ್ಲಿ ಕೃತಿಕಾ ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅವ್ರ ಜೊತೆ ಪಾಪ ಸೈಲೆಂಟಾಗಿರೋ ಹುಡುಗಿ ಮೌಲ್ಯನ ಹಿಡ್ಕೊಂಡು ಹೇಗೆ ಪ್ರೆಸೆಂಟೇಷನ್ ಕೊಡ್ತಾರೆ ಆ ಪ್ರಾಡಕ್ಟ್ ಅಂತ ಈಗ ನಾವು ನೋಡೋಣ. ಪ್ರಾಡಕ್ಟ್ ನಮ್ಮ ಬಂದು ಬ್ಲೂ ಲೇಬಲ್ ಅಂತ. ನೋಡಿ ಇವರು ಹೇಗೆ ನಮ್ಮ ಪ್ರಾಡಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತ. ತುಂಬ ಚೆನ್ನಾಗಿ ಕೂಡ ಪ್ರೆಸೆಂಟೇಷನ್ ಮಾಡಿದ್ರು. ಅದರಲ್ಲೂ ನಮ್ಮ ಬ್ಲೂ ಲೇಬಲ್ ಅನ್ನೋದನ್ನು ಸಿಪ್ ಇಂಟು ಹ್ಯಾಪಿನೆಸ್ ಅಂತ, ಆ ಸಿಪ್ಪಲ್ಲೇ ನಾವು ತಿಳ್ಕೊಬೋದು ನಮ್ಮ ಟೀಲಿ ಯಾವ ಥರ ಟೇಸ್ಟ್ ಇರುತ್ತೆ, ಇದು ಯಾರ್ಯಾರಿಗೆ ಯಾವ್ಯಾವ ರೀತಿ ಯೂಸ್ ಆಗುತ್ತೆ, ತಲೆನೋವಿರೋರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅವರೇ ಆಲ್ರೆಡಿ ಪ್ರೆಸೆಂಟೇಷನಲ್ಲಿ ಹೇಳಿದ್ದಾರೆ.
ಇವತ್ತಿನ ಲಾಸ್ಟ್ ಇವೆಂಟಿಗೆ ಬಂದಿದ್ದೀವಿ. ಅವ್ರು ಹೆಚ್ಚಾನ ಯಾವ್ಯಾವ ರೀತಿ ತಲೆ ಕೆಡ್ಸ್ಕೊಂಡು ಬರೀತವ್ರೆ ಅಂದರೆ ಪಾಪ ಅವ್ರಿಗೆ ತಲೆ ಕೆಟ್ಟೋಗೈತೇನೋ. ನಮಗೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ರೆ ಏನು ಮಾಡ್ತಾರೇನೋ ಗೊತ್ತಿಲ್ಲ. ಮೊದಲು ಅಲ್ಲೇ ವೀಡಿಯೋ ಮಾಡ್ಬೇಕಾದ್ರೆ ನಮ್ಮನ್ನೇ ಗುರಾಯಿಸ್ತವ್ರೆ ಒಂದೊಂದು ಸಾರಿ. ಪಾಪ ಅವ್ರ ಟೆನ್ಷನ್ ಅವ್ರಿಗೆ, ನಾವೇನು ಮಾಡೋಣ, ಅವ್ರ ಪಾಡಿಗೆ ಅವ್ರು ಬರೀಲಿ, ಹೇಗೆ ಆನ್ಸರ್ ಬರುತ್ತೆ ಅಂತ ಅವ್ರವರೇ ಮುಖ ನೋಡ್ಕೊತಾರೆ ನೋಡಿ. ಪಾಪ ಕನ್ಫ್ಯೂಷನ್ಸಲ್ಲಿ ಈ ಆನ್ಸರ್ ಆ ಆನ್ಸರ್ ಅಂತ. ಇವತ್ತಿನ ಎಲ್ಲ ಇವೆಂಟ್ಸ್ಗಳು ಕೂಡ ಕಂಪ್ಲೀಟ್ ಆಯಿತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹೋಪ್ಫುಲಿ ಅನ್ಕೋತೀನಿ ಎಲ್ಲರೂ ಕೂಡ ನೆಕ್ಸ್ಟ್ ನಾಳೆ ಇವೆಂಟ್ಗೋಸ್ಕರ ತುಂಬ ಪ್ರಿಪೇರ್ ಆಗ್ತಿದ್ದಾರೆ. ನಾಳೆ ಕೂಡ ಇವೆಂಟ್ಸ್ಗಳು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅಂತ ಕೂಡ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.